ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸನಾತನ ಸಂಸ್ಕೃತಿಯಲ್ಲಿ ಸೂರ್ಯೋದಯಕ್ಕೂ ಮುನ್ನ ಸುಮಾರು 96 ನಿಮಿಷಗಳ ಹಿಂದಿನ ಪವಿತ್ರ ಸಮಯವನ್ನ ಬ್ರಹ್ಮಮುಹೂರ್ತ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ಸಮಯವಲ್ಲ, ಬದಲಿಗೆ ಅದು ಮಾನವ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಯಶಸ್ಸು ಹಾಗೂ ದೀರ್ಘಾಯುಷ್ಯವನ್ನ ತರುವ ಪವಿತ್ರ ಕಾಲವಾಗಿದೆ. ನಮ್ಮ ಹಿರಿಯರ ಮಾತಿನ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ದಿನದ ಚಟುವಟಿಕೆಗಳನ್ನ ಆರಂಭಿಸುವವರಿಗೆ ಕಮಲದ ಹೂವಿನಂತೆ ಸದಾ ತಾಜಾತನ, ನೈಸರ್ಗಿಕ ಸೌಂದರ್ಯ, ಕೀರ್ತಿ, ಸಂಪತ್ತು, ಐಶ್ವರ್ಯ ಹಾಗೂ ಉತ್ತಮ ಆರೋಗ್ಯ ದೊರಕುತ್ತದೆ. ಈ ಅಮೃತ ಕಾಲದಲ್ಲಿ ನಿದ್ರೆಯಲ್ಲಿ ಮುಳುಗಿರುವವರು ದೈವಿಕ ಅನುಗ್ರಹವನ್ನ ಕಳೆದುಕೊಂಡು ಪುಣ್ಯದ ಭಾಗದಿಂದ ವಂಚಿತರಾಗುತ್ತಾರೆ ಎಂಬ ನಂಬಿಕೆ ಇದೆ. ಹಾಗಾಗಿ ರೋಗಗಳಿಂದ ಮುಕ್ತವಾಗಿ ಆರೋಗ್ಯಪೂರ್ಣ ಹಾಗೂ ಶ್ರೇಷ್ಠ ಜೀವನವನ್ನ ಬಯಸುವವರು ಈ ಸಮಯದಲ್ಲಿ ಎದ್ದು ತಮ್ಮ ಕರ್ತವ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಶಾಸ್ತ್ರಗಳು ಸೂಚಿಸುತ್ತವೆ. ಬಿತ್ತಿದ ಬೀಜವು ನೀರು, ಸೂರ್ಯನ ಕಿರಣ ಹಾಗೂ ಗಾಳಿಯೊಡನೆ ಸೇರಿ ಭೂಮಿಯನ್ನ ಭೇದಿಸಿ ಮೊಳಕೆಯೊಡೆಯುವಂತೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಅಧ್ಯಯನ ಮಾಡುವ ಹಾಗೂ ಗಮನವಿಟ್ಟು ಕೆಲಸ ಮಾಡುವ ವ್ಯಕ್ತಿಯು ಭೌತಿಕ ಹಾಗೂ ಮಾನಸಿಕವಾಗಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸುತ್ತಾನೆ ಎಂದು ನಮ್ಮ ಶಾಸ್ತ್ರಗಳು ಸ್ಪಷ್ಟವಾಗಿ ತಿಳಿಸುತ್ತವೆ. ಇಂತಹ ಮಹತ್ವಪೂರ್ಣ ಹಾಗೂ ಪ್ರಬುದ್ಧ ಸಮಯವನ್ನ ಬ್ರಹ್ಮ ಮುಹೂರ್ತ ಎಂಬ ನಾಮದಲ್ಲಿ ಶತಮಾನಗಳಿಂದ ಗೌರವಿಸಲಾಗಿದೆ. ಇದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ವೈಜ್ಞಾನಿಕವಾಗಿಯೂ ಸಾಬೀತಾದ ಸತ್ಯ. ಸ್ನೇಹಿತರೆ, ಬ್ರಹ್ಮ ಮುಹೂರ್ತವನ್ನ ಕೇವಲ ಒಂದು ಕತೆ ಅಥವಾ ಆಧ್ಯಾತ್ಮಿಕ ನಂಬಿಕೆ ಎಂದು ಪರಿಗಣಿಸದೆ ವೈಜ್ಞಾನಿಕವಾಗಿ ಆಧಾರವನ್ನ ಹೊಂದಿರುವ ಜೀವನ ಶೈಲಿಯಾಗಿ ಗ್ರಹಿಸಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಮ್ಮ ದಿನಚರಿಯನ್ನ ಆರಂಭಿಸಿ ಶಿಸ್ತುಬದ್ಧವಾಗಿ ತಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸುವವರು ಜೀವನದಲ್ಲಿ ಅಪಾರ ಯಶಸ್ಸನ್ನ ಗಳಿಸುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲವೆಂದು ಅನೇಕ ಅಧ್ಯಯನಕಾರರು ದೃಢವಾಗಿ ಅಭಿಪ್ರಾಯ ಪಡ್ತಾರೆ. ಈ ಸಮಯದಲ್ಲಿ ಎದ್ದು ತಮ್ಮ ಕಾರ್ಯಗಳಲ್ಲಿ ತೊಡಗುವವರ ಮನೆಗಳಲ್ಲಿ ಶಾಂತಿ, ಉತ್ತಮ ಆರೋಗ್ಯ ಹಾಗೂ ಸಕಾರಾತ್ಮಕ ವಾತಾವರಣ ನೆಲೆಸಿರುತ್ತದೆ ಎಂದು ಹಲವಾರು ಅಧ್ಯಯನಗಳಿಂದ ಸಾಬೀತಾಗಿದೆ. ಪ್ರಪಂಚದ ಅನೇಕ ಮಹಾನ್ ಸಾಧಕರು ತಮ್ಮ ದಿನವನ್ನ ಬ್ರಹ್ಮ ಮುಹೂರ್ತದಲ್ಲೇ ಆರಂಭಿಸುತ್ತಿದ್ದರು ಅನ್ನೋದನ್ನ ನಮ್ಮ ಇತಿಹಾಸ ಹಾಗೂ ಸಂಶೋಧನೆಗಳೇ ಹೇಳುತ್ತವೆ. ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಹಾಗೂ ಮನುಸ್ಮೃತಿಗಳಲ್ಲಿಯೂ ಬ್ರಹ್ಮ ಮುಹೂರ್ತದ ಕುರಿತು ಹಲವಾರು ರೀತಿಯ ವಿವರಣೆಗಳಿದೆ. ಬ್ರಹ್ಮ ಮುಹೂರ್ತೆ ಉತ್ತಾಯ ಅಧ್ಯಯನಂ ಕುರ್ಯಾತ್. ಮನುಸ್ಮೃತಿಯ ಈ ಪ್ರಸಿದ್ಧ ಉಕ್ತಿಯು ಬ್ರಹ್ಮ ಮುಹೂರ್ತದ ಪವಿತ್ರ ಸಮಯದಲ್ಲಿ ಅಧ್ಯಯನ ಮಾಡುವ ಮಹತ್ವವನ್ನ ಸ್ಪಷ್ಟವಾಗಿ ಸಾರುತ್ತದೆ. ಇಲ್ಲಿ ಅಧ್ಯಯನ ಎಂದರೆ ಕೇವಲ ಗ್ರಂಥಗಳ ಪಠಣವಲ್ಲ, ಅದು ಶಿಸ್ತು, ಅಚಲ ಸಮರ್ಪಣೆ ಹಾಗೂ ನಿರಂತರ ಅಧ್ಯಯನದ ಮೂಲಕ ಸಾಗುವ ಆಳವಾದ ಜ್ಞಾನಯಾನವಾಗಿದೆ. ಸ್ನೇಹಿತರೆ, ಬ್ರಹ್ಮ ಮುಹೂರ್ತದ ವೈಶಿಷ್ಟ್ಯತೆ ಸನಾತನ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜಗತ್ತಿನ ವಿವಿಧ ಧಾರ್ಮಿಕ ಸಂಪ್ರದಾಯಗಳಲ್ಲಿಯೂ ಈ ಸಮಯದಲ್ಲಿ ಪ್ರಾರ್ಥನೆ, ಧ್ಯಾನ, ಪವಿತ್ರ ಗ್ರಂಥಗಳ ಪಠಣ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಪಾಲಿಸುವ ಪರಂಪರೆ ಇದೆ. ಇದು ಮಾನವನ ಆಂತರಿಕ ಶುದ್ಧಿ, ಆತ್ಮೋನ್ನತಿ ಹಾಗೂ ಧ್ಯಾನಿಕ ಶ್ರೇಷ್ಠತೆಯ ಸಾಧನೆಗೆ ಅತ್ಯಂತ ಅನುಕೂಲಕರ ಸಮಯವೆಂದು ಪರಿಗಣಿಸಲಾಗಿದೆ. ಬ್ರಹ್ಮ ಮುಹೂರ್ತದ ಈ ದಿವ್ಯ ಕಾಲಘಟ್ಟದಲ್ಲಿ ಮಾನವನ ಮನಸ್ಸು ಹೆಚ್ಚು ಶುದ್ಧ, ಸ್ಥಿರ ಹಾಗೂ ಆತ್ಮ ಕೇಂದ್ರಿತವಾಗಿರುತ್ತದೆ. ಈ ಸಮಯದಲ್ಲಿ ಮಾನವನ ಒಳಜಗತ್ತಿನಲ್ಲಿ ಉತ್ಸಾಹ, ಶಕ್ತಿ ಹಾಗೂ ಕಾರ್ಯೋನ್ಮುಖತೆಯ ಶ್ರೇಷ್ಠತೆಯು ವ್ಯಕ್ತವಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಮಾಡಲಾದ ಯಾವುದೇ ಕಾರ್ಯವು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಆದ್ದರಿಂದ ಬ್ರಹ್ಮ ಮುಹೂರ್ತವನ್ನ ಅಳವಡಿಸಿಕೊಳ್ಳುವುದು ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಉದ್ದೇಶಕ್ಕೆ ಮಾತ್ರ ಸೀಮಿತವಲ್ಲ. ಇದು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಗ್ರ ಸುಧಾರಣೆಗೆ ದಾರಿ ತೆರೆದುಕೊಡುವ ಗಂಭೀರ ಚಿಂತನೆ ಹಾಗೂ ಜಾಗೃತಿಯ ಬೆಳಕು ಕೂಡ ಆಗಿದೆ. ಸ್ನೇಹಿತರೆ, ಮುಹೂರ್ತ ಎಂದರೆ 2 ಘಟಿಕೆಗಳ ಕಾಲಮಾನ, ಅಂದರೆ ಸುಮಾರು 48 ನಿಮಿಷಗಳು. ಭಾರತೀಯ ಕಾಲಗಣನೆಯ ಸಂಪ್ರದಾಯದ ಪ್ರಕಾರ ಬೆಳಗ್ಗೆ 6 ಗಂಟೆಗೆ ಅಂದಿನ ದಿನ ಆರಂಭವಾಗುತ್ತದೆ. ಹೀಗಾಗಿ ದಿನದ 30 ಮುಹೂರ್ತಗಳಲ್ಲಿ 29ನೇ ಮುಹೂರ್ತವನ್ನ ಬ್ರಹ್ಮ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಬ್ರಹ್ಮ ಮುಹೂರ್ತವು ಸೂರ್ಯೋದಯಕ್ಕೂ ಮೊದಲು ಬರುವ ಅಂತಿಮ ಮುಹೂರ್ತವಾಗಿದೆ. ಇದರ ಅವಧಿಯು ಸಾಮಾನ್ಯವಾಗಿ ಇರುಳಿನ 4 ಗಂಟೆ 24 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ ಇರುತ್ತದೆ. ಪಾಶ್ಚಿಮಾತ್ಯ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಬೆಳಗಿನ 4:20 ರಿಂದ 5:12 ನಡುವಿನ ಕಾಲಮಾನವು ಬ್ರಹ್ಮ ಮುಹೂರ್ತವಾಗಿದೆ. ಈ ಸಮಯವು ವ್ಯಕ್ತಿಯು ತನ್ನ
ಆತ್ಮಾಭಿವ್ಯಕ್ತಿ, ಬ್ರಹ್ಮಜ್ಞಾನ, ಗುರಿ ಸಾಧನೆ, ಮನೋನಿಬಂಧನೆ ಹಾಗೂ ದೈಹಿಕ ಶಕ್ತಿಯನ್ನ ಬೆಳೆಸಿಕೊಳ್ಳಲು ಅತ್ಯಂತ ಅನುಕೂಲಕರ ವಾತಾವರಣ ಆಗಿದೆ. ಮನಸ್ಸು ಮತ್ತು ದೇಹ ಎರಡೂ ಕೂಡ ಸಹಜವಾಗಿ ಏಕಾಗ್ರತೆಯಿಂದ ಇರುವ ಕಾರಣ ಈ ಸಮಯದಲ್ಲಿ ಸಾಧನೆಯ ಶ್ರೇಷ್ಠತೆಯನ್ನ ತಲುಪಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಬ್ರಹ್ಮಮುಹೂರ್ತ ಕಾಲವು ಎಲ್ಲರಿಗೂ ಅತ್ಯಂತ ಅನುಕೂಲಕರವಾಗಿದೆ. ಸಾಧಕರಾಗಲಿ, ಋಷಿಗಳಾಗಲಿ, ಕ್ರೀಡಾಪಟುಗಳಾಗಲಿ, ಕಲಾವಿದರು ಅಥವಾ ವಿದ್ಯಾರ್ಥಿಗಳಾಗಲಿ ಎಲ್ಲರಿಗೂ ಏಕಾಗ್ರತೆ ಬೇಕಾದ ಏಕಾಂತ ಅನ್ನೋದು ಅತ್ಯವಶ್ಯಕವಾಗಿ ಬೇಕಾಗಿರುತ್ತದೆ. ಋಷಿಗಳು ಪರ್ವತಗಳ ಗುಹೆಗಳಲ್ಲಿ ಏಕಾಂತವಾಸ ಮಾಡುತ್ತಾ ತಪಸ್ಸಿನಲ್ಲಿ ಲೀನರಾಗಿದ್ದಾರೆಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ. ಅವರಿಗೆ ಅದು ಸೂಕ್ತವಾದ ಪರಿಸರವಾಗಿತ್ತು. ಆದರೆ ಇಂದಿನ ಜಗತ್ತಿನಲ್ಲಿ ನಾವು ಮನೆಯ ಜವಾಬ್ದಾರಿಗಳು, ಉದ್ಯೋಗ, ವ್ಯಾಪಾರ, ಕುಟುಂಬ ಇತ್ಯಾದಿಗಳನ್ನ ಬಿಟ್ಟು ಪರ್ವತಗಳಲ್ಲಿ ಅಥವಾ ಗುಹೆಗಳಲ್ಲಿ ಏಕಾಂತವಾಸ ಮಾಡಲು ಸಾಧ್ಯವಿಲ್ಲ. ಹೀಗಿರುವಾಗ ಪ್ರಕೃತಿಯೇ ನಮಗೆ ನೀಡಿರುವ ಆ ನಿಶ್ಶಬ್ದ, ಶುದ್ಧ ಹಾಗೂ ಪವಿತ್ರ ಸಮಯವೇ ಬ್ರಹ್ಮಮುಹೂರ್ತವಾಗಿದೆ. ಇದನ್ನ ಸಹಜವಾಗಿ ಮನೆಯವರ ಮಧ್ಯೆಯೇ ಅನುಭವಿಸಬಹುದು. ಇದಕ್ಕಾಗಿಯೇ ಬ್ರಹ್ಮಮುಹೂರ್ತವನ್ನ ಸನಾತನ ಧರ್ಮವು ಶ್ರದ್ಧೆಯಿಂದ ಅನುಸರಿಸುತ್ತಾ ಬಂದಿದೆ. ಸನಾತನ ಧರ್ಮವೆಂದರೆ ಕೇವಲ ಧರ್ಮವಲ್ಲ, ಅದೊಂದು ಜೀವನ ಶೈಲಿ. ಇದು ವೈಜ್ಞಾನಿಕ ಆಧಾರದ ಮೇಲೆ ರೂಪುಗೊಂಡ ದೈನಂದಿನ ಜೀವನವನ್ನೇ ಆಧ್ಯಾತ್ಮದ ಹಾದಿಯಲ್ಲಿ ಮುನ್ನಡೆಸುವ ಸೂಕ್ಷ್ಮ ಜ್ಞಾನ ಪದ್ಧತಿ. ಇದನ್ನೇ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಮತ್ತೆ ಬೇರೆ ಕಡೆಯಿಂದ ಮಾರ್ಗವನ್ನಾಗಲಿ ತಂತ್ರವನ್ನಾಗಲಿ ಹುಡುಕುವ ಅಗತ್ಯವಿಲ್ಲ. ಇದೇ ಜೀವನದ ದಾರಿಯಾಗುತ್ತದೆ. ಸ್ನೇಹಿತರೆ, ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿಯ ಸಮಯವನ್ನ ವಿವಿಧ ಕಾಲಗಳಲ್ಲಿ ವಿಭಜಿಸಲಾಗಿದೆ. ಸಂಜೆ 6ರಿಂದ ರಾತ್ರಿ 9 ರುದ್ರಕಾಲ. ಈ ಸಮಯದಲ್ಲಿ ನಿದ್ರೆ ಮಾಡಬಾರದು. ರಾತ್ರಿ 9ರಿಂದ ಮಧ್ಯರಾತ್ರಿ 12 ರಾಕ್ಷಸ ಕಾಲ. ಈ ಸಮಯದಲ್ಲಿ ನಿದ್ರೆ ಮಾಡುವುದು ಶ್ರೇಷ್ಠ. ಮಧ್ಯರಾತ್ರಿ 12ರಿಂದ ಬೆಳಗ್ಗೆ 3 ಗಂಧರ್ವ ಕಾಲ. ಈ ಸಮಯದಲ್ಲಿ ಇಡೀ ಜಗತ್ತು ಆಳವಾದ ನಿದ್ರೆಯಲ್ಲಿರುತ್ತದೆ. ಹಾಗೆ ಬೆಳಗ್ಗೆ 3ರಿಂದ 6 ಮನೋಹರ ಕಾಲ. ಇದುವೇ ಅತ್ಯಂತ ಶ್ರೇಷ್ಠ ಕಾಲ, ಅಂದರೆ ಬ್ರಹ್ಮಮುಹೂರ್ತದ ಸಮಯ. ಇದು ಧ್ಯಾನ, ಜಪ, ಪಠಣಗಳಿಗೆ ಅತ್ಯಂತ ಪವಿತ್ರ ಸಮಯ. ಈ ಮನೋಹರ ಕಾಲದಲ್ಲಿ ಪ್ರಕೃತಿಯ ಶಾಂತಿ ಹಾಗೂ ವಿಶಿಷ್ಟ ಶಕ್ತಿಯು ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಈ ಸಮಯದಲ್ಲಿ ಧ್ಯಾನ ಅಥವಾ ಅಧ್ಯಯನ ಮಾಡಿದರೆ ಮನುಷ್ಯನ ಶಾರೀರಿಕ ಹಾಗೂ ಮಾನಸಿಕ ಶಕ್ತಿಗಳು ಪುನರ್ಚೇತನಗೊಳ್ಳುತ್ತದೆ. ಕೆಲವೇ ದಿನಗಳಲ್ಲಿ ಆತನೊಳಗಿನ ಬದಲಾವಣೆಯನ್ನ ಆತನು ಸ್ವತಃ ಅನುಭವಿಸಲು ಸಾಧ್ಯ. ಬ್ರಹ್ಮಮುಹೂರ್ತದ ಶಕ್ತಿಯನ್ನ ಅನುಭವಿಸಲು ಯಾವುದೇ ವೈಜ್ಞಾನಿಕ ಉಪಕರಣಗಳ ಅಗತ್ಯವಿಲ್ಲ. ಇದು ಸಂಪೂರ್ಣವಾಗಿ ಅನುಭವದ ವಿಷಯ. ಈ ಅನುಭವವನ್ನ ಶಬ್ದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಈ ಕ್ಷಣದಲ್ಲಿ ದೇಹದಲ್ಲಿ ಶಾಂತತೆ ಹರಡುತ್ತದೆ, ಮನಸ್ಸು ಸಮತೋಲನ ಪಡೆದುಕೊಳ್ಳುತ್ತದೆ ಹಾಗೂ ಆತ್ಮ ವಿಶ್ವ ಶಕ್ತಿಯೊಂದಿಗೆ ಸಹಜವಾಗಿ ಒಂದಾಗತೊಡಗುತ್ತದೆ. ಈ ಶಕ್ತಿಯ ಗ್ರಹಣದಿಂದ ಏಕಾಗ್ರತೆ, ಸೃಜನಶೀಲತೆ, ಬುದ್ಧಿವಂತಿಕೆ ಹಾಗೂ ಆತ್ಮವಿಶ್ವಾಸ ಸಹಜವಾಗಿ ಬೆಳೆಯುತ್ತದೆ. ಈ ಸಮಯವನ್ನ ಸರಿಯಾಗಿ ಬಳಸಿದವರು ತಮ್ಮ ಜೀವನದಲ್ಲಿ ಸಾಧನೆಯ ಶಿಖರವನ್ನ ತಲುಪಲು ಸಾಧ್ಯ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಸ್ನೇಹಿತರೆ, ಬೆಳಕು, ಗಾಳಿ, ನೀರಿನ ಮಾಲಿನ್ಯಗಳ ಬಗ್ಗೆ ಬಹಳ ಹಿಂದಿನಿಂದಲೇ ತಿಳಿದುಕೊಂಡು ಬಂದಿದ್ದೇವೆ. ಆದರೆ ಧ್ವನಿಯು ಮಾಲಿನ್ಯ ಉಂಟು ಮಾಡಬಹುದು ಅನ್ನೋದು ಬಹುತೇಕ ನಿರ್ಲಕ್ಷಿತ ಸತ್ಯ. ಹೌದು, ಅನಗತ್ಯ ಧ್ವನಿಗಳು ಕೇವಲ ಶ್ರವಣದ ಕಿರಿಕಿರಿಗೆ ಕಾರಣವಾಗುವುದಷ್ಟೇ ಅಲ್ಲ, ಅದು ದೈಹಿಕ ರಕ್ತದೊತ್ತಡವನ್ನ ಹೆಚ್ಚಿಸುತ್ತದೆ, ಹೃದಯದ ಬಡಿತವನ್ನ ವೇಗಗೊಳಿಸಬಲ್ಲದು, ಹಾಗೆಯೇ ಮನುಷ್ಯನ ಏಕಾಗ್ರತೆಯ ನಾಶಕ್ಕೂ ಕಾರಣವಾಗಬಲ್ಲದು. ಇದಕ್ಕಾಗಿಯೇ ಅನೇಕ ಕಲಾವಿದರು, ಲೇಖಕರು, ಕವಿಗಳು, ಸಿನಿಮಾ ಕಥೆಗಾರರು ಏಕಾಂತವನ್ನ ಬಯಸ್ತಾರೆ. ಶಬ್ದರಹಿತ ವಾತಾವರಣದಲ್ಲಿ ಅವರ ಆಲೋಚನೆಗಳು ಸ್ಪಷ್ಟವಾಗಿ ಹರಿದು ಬರುತ್ತವೆ. ಯಾಕಂದರೆ ಕಲಾತ್ಮಕ ಸೃಜನಶೀಲತೆ ಅನ್ನೋದು ಮನಸ್ಸು ಶಾಂತವಾಗಿರುವಾಗಲೇ ಹೊರಹೊಮ್ಮೋದು. ಆದರೆ ಬ್ರಹ್ಮಮುಹೂರ್ತ ಅಂದರೆ ಬೆಳಗಿನ ಮನೋಹರ ಕಾಲವು ಶಬ್ದರಹಿತವಾಗಿರುತ್ತದೆ. ಮೌನವೇ ಈ ಸಮಯದ ಮುಖ್ಯವಾದ ಸ್ವಭಾವ. ಈ ಸಮಯದಲ್ಲಿ ಪ್ರಕೃತಿಯು ಕೂಡ ಮೌನದಲ್ಲಿದ್ದು ಮಾನವನಿಗೆ ನಿಶ್ಶಬ್ದ ಶಕ್ತಿಯ ಪರಿಪೂರ್ಣ ಅನುಭವವನ್ನ ನೀಡುತ್ತದೆ. ಈ ಶಾಂತತೆ ಹಾಗೂ ಮೌನವೇ ಏಕಾಗ್ರತೆಗೆ ಅಗತ್ಯವಾದುದು. ಸ್ನೇಹಿತರೆ, ಬ್ರಹ್ಮಮುಹೂರ್ತದ ಸಮಯದಲ್ಲಿ ನಾವು ಪ್ರಾರಂಭಿಸುವ ಯಾವುದೇ ಕಾರ್ಯವು ಚುರುಕಾಗಿ ನಡೆಯುತ್ತದೆ ಹಾಗೂ ಯಶಸ್ಸಿನತ್ತ ಸಾಗುತ್ತದೆ.
ಇದಕ್ಕೆ ವೈಜ್ಞಾನಿಕ ಕಾರಣವೇನೆಂದರೆ ಈ ಸಮಯದಲ್ಲಿ ವಾತಾವರಣವು ಶುದ್ಧವಾಗಿರುತ್ತದೆ. ದಿನವಿಡೀ ಮಾಲಿನ್ಯದಿಂದ ದೂಷಿತವಾಗಿರುವ ಈ ಪ್ರಕೃತಿ ತನ್ನನ್ನು ತಾನೇ ಶುದ್ಧೀಕರಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುತ್ತದೆ. ಬೆಳಗಿನ 4 ರಿಂದ 6 ನಡುವೆ ವಾತಾವರಣದಲ್ಲಿ ಶುದ್ಧ ಆಮ್ಲಜನಕದ ಪ್ರಮಾಣ ಸುಮಾರು 40% ಇರುತ್ತದೆ. ಇದಕ್ಕೆ ವಿರುದ್ಧವಾಗಿ 4% ಪ್ರಮಾಣದಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇದರರ್ಥ ಶುದ್ಧ ಗಾಳಿ, ಶುದ್ಧ ಉಸಿರಾಟ, ಶುದ್ಧ ಚಿಂತನೆ. ಈ ಸಮಯದಲ್ಲಿ ಜೀವಶಕ್ತಿ ಗಾಳಿಯಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿ ಸಂಚರಿಸುತ್ತಿರುತ್ತದೆ. ಈ ಶಕ್ತಿಯ ಪ್ರವೇಶದಿಂದ ನಮ್ಮ ಮೆದುಳು ಚುರುಕಾಗುತ್ತದೆ. ಬುದ್ಧಿಶಕ್ತಿಯು ಚುರುಕಾಗಿ ಹೊಸ ಆಲೋಚನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಆಯುರ್ವೇದದ ಪ್ರಕಾರ ವಾತ ಶಕ್ತಿ ಅಂದರೆ ವಾಯುತತ್ವ ಮಾನಸಿಕ ಚಟುವಟಿಕೆಗಳಿಗೆ ಅಗತ್ಯವಾದ ಶಕ್ತಿ. ಈ ಶಕ್ತಿ ಮಧ್ಯಾಹ್ನ 2 ರಿಂದ ಸಂಜೆ 6 ಹಾಗೂ ರಾತ್ರಿ 2 ರಿಂದ ಬೆಳಗ್ಗೆ 6 ತನಕ ಶರೀರದಲ್ಲಿ ಚುರುಕಾಗಿರುತ್ತದೆ. ಇದರಿಂದಾಗಿ ಈ ವೇಳೆಯಲ್ಲಿ ಧ್ಯಾನ, ಅಧ್ಯಯನ, ಗಂಭೀರ ಚಿಂತನೆ, ಸೃಜನಶೀಲ ಬರವಣಿಗೆ ಹಾಗೂ ಬೌದ್ಧಿಕ ಶ್ರಮವನ್ನು ಕೈಗೊಳ್ಳುವುದು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ವಿಶೇಷವಾಗಿ ಬೆಳಗಿನ 4 ರಿಂದ 6 ಸಮಯ ಬ್ರಹ್ಮ ಮುಹೂರ್ತ. ಈ ಸಮಯದಲ್ಲಿ ನಮ್ಮೊಳಗಿನ ನಿಶ್ಶಬ್ದ ಶಕ್ತಿಗಳು ಜಾಗೃತವಾಗುತ್ತವೆ. ಆದರೆ ಇಲ್ಲಿ ಮುಖ್ಯವಾಗಿ ನಮ್ಮೆಲ್ಲ ಶ್ರಮಕ್ಕೆ ಶಕ್ತಿಯನ್ನ ನೀಡುವ ಮೂಲವೇ ಮನಸ್ಸು. ಈ ಮನಸ್ಸಿನ ಶಕ್ತಿಯ ಹಿಂದೆ ಇರುವ ಮುಖ್ಯ ಶಕ್ತಿ ವಾತ ಶಕ್ತಿ. ಯೋಗ ಹಾಗೂ ಆಯುರ್ವೇದದ ಪ್ರಕಾರ ಅದು ದೇಹದ ಅನಾಹತ ಚಕ್ರಕ್ಕೆ ಸಂಬಂಧಿಸಿದೆ. ಅನಾಹತ ಚಕ್ರವು ಹೃದಯ ಸ್ಥಳದಲ್ಲಿ ನೆಲೆಗೊಂಡಿದ್ದು ನೈರ್ಮಲ್ಯ, ಪ್ರೇಮ, ಸಮತೋಲನ ಹಾಗೂ ಏಕಾಗ್ರತೆಯ ಕೇಂದ್ರವಾಗಿದೆ. ಈ ಚಕ್ರದ ಜಾಗೃತಿ ಆಧ್ಯಾತ್ಮಿಕ ಶಕ್ತಿಗೆ ಹೊಸ ಸ್ಫೂರ್ತಿ ತುಂಬುತ್ತದೆ ಹಾಗೂ ಮನಸ್ಸಿಗೆ ಸ್ಥಿತ ಪ್ರಜ್ಞೆಯಂತಹ ದೀರ್ಘಕಾಲಿಕ ಸಮತೋಲನವನ್ನು ಒದಗಿಸುತ್ತದೆ. ಬ್ರಹ್ಮಮುಹೂರ್ತದ ಸಮಯದಲ್ಲಿ ವಾತಶಕ್ತಿ ಅತ್ಯಂತ ಚುರುಕಾಗಿರುತ್ತದೆ. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿದ್ದು ಏಕಾಗ್ರತೆಯು ತಾನಾಗಿಯೇ ಉಂಟಾಗುತ್ತದೆ. ಆದ್ದರಿಂದಲೇ ಈ ಶಕ್ತಿಯನ್ನ ಆಹ್ವಾನಿಸಿದಾಗ ಅನಾಹತ ಚಕ್ರವು ಜಾಗೃತಗೊಂಡು ಕ್ರಿಯಾಶೀಲಗೊಳ್ಳುತ್ತದೆ. ಈ ಚಕ್ರದ ಉದಯವು ಕಲಾತ್ಮಕತೆ, ಬುದ್ಧಿ ವಿಕಾಸ, ಪ್ರೇರಣೆ ಹಾಗೂ ಸಂಕಲ್ಪ ಶಕ್ತಿಗೆ ಪೂರಕವಾಗಿದೆ. ಸ್ನೇಹಿತರೆ, ಗಾಢ ನಿದ್ರೆಯಿಂದ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ ಕೆಲಸಗಳಿಗೆ ಅದ್ಭುತ ಶಕ್ತಿ ಲಭಿಸುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯ ಶಕ್ತಿಗಳು ಮನುಷ್ಯನಿಗೆ ಪೂರ್ಣ ಸಹಕಾರ ನೀಡುತ್ತವೆ. ವಿಶ್ವ ಶಕ್ತಿಯ ಪ್ರವಾಹದಲ್ಲಿ ದೇಹ ಮತ್ತು ಬುದ್ಧಿ ತಾನಾಗಿಯೇ ತೊಡಗುತ್ತವೆ. ಮನಸ್ಸು ಅತ್ಯಂತ ಶಾಂತವಾಗಿದ್ದು ಬಾಹ್ಯ ಶಬ್ದಗಳ ಅಡಚಣೆಯಿಲ್ಲದ ಕಾರಣ ಅದು ಹೆಚ್ಚು ಕಾರ್ಯನಿರತವಾಗಿರುತ್ತದೆ. ಪುರಾತನ ಕಾಲದಲ್ಲಿ ಋಷಿಗಳು ಈ ವಿಶ್ವಶಕ್ತಿ ಎಂಬ ಜೀವಂತಿಕೆಯನ್ನ ಗ್ರಹಿಸಿ ಬ್ರಹ್ಮಮುಹೂರ್ತಕ್ಕೆ ಅಪಾರ ಮಹತ್ವ ನೀಡಿದರು. ಅದು ಕೇವಲ ಧಾರ್ಮಿಕ ನಂಬಿಕೆಯಿಂದಲ್ಲ, ಅದು ವೈಜ್ಞಾನಿಕ ಅರ್ಥವಿದ್ದ ಆಧ್ಯಾತ್ಮಿಕ ಅನುಭವದ ಮೌಲ್ಯ ಬೋಧನೆಯಾಗಿತ್ತು. ಬ್ರಹ್ಮಮುಹೂರ್ತವು ಕೇವಲ ಪವಿತ್ರ ಸಮಯವಷ್ಟೇ ಅಲ್ಲ, ಅದು ಮನಸ್ಸಿನ ಶುದ್ಧತೆ, ದೇಹದ ಸಜೀವತೆ ಹಾಗೂ ಆತ್ಮದ ಉನ್ನತಿಗಾಗಿ ನೀಡಲಾದ ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದೆ. ಈ ಕಾಲಘಟ್ಟವನ್ನು ಅರಿತು ಅದರ ಮಹತ್ವವನ್ನು ಅನುಭವಿಸಿ ನಮ್ಮ ದಿನಚರ್ಯೆಯಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದರೆ ನಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಆಶ್ಚರ್ಯಕರ ಬದಲಾವಣೆಗಳನ್ನು ತರಬಲ್ಲದು. ಸ್ನೇಹಿತರೆ, ಶ್ರದ್ಧೆಯೊಂದಿಗೆ ಪ್ರಾರಂಭವಾಗುವ ದಿನ ನಿಶ್ಚಯವಾಗಿ ಶ್ರೇಷ್ಠ ಫಲ ನೀಡುತ್ತದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಸ್ನೇಹಿತರೆ, ಬ್ರಹ್ಮ ಮುಹೂರ್ತವನ್ನು ರೂಢಿಸಿಕೊಳ್ಳೋಣ. ಅಂತರಂಗದ ನಿಶ್ಶಬ್ದ ಹಾದಿಗಳಲ್ಲಿ ಹರಡುವ ಆಧ್ಯಾತ್ಮಿಕ ಜ್ಯೋತಿಯತ್ತ ಸಾಗೋಣ. ನೀವು ಎಷ್ಟು ಜನ ಬ್ರಹ್ಮ ಮುಹೂರ್ತದಲ್ಲಿ ಕೆಲಸವನ್ನ ಆರಂಭ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.